ಸುಮಾರು 65% ಭಾರತೀಯ ಜನಸಂಖ್ಯೆಯು ತಮ್ಮ ಜೀವನೋಪಾಯಕ್ಕೆ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ವ್ಯವಸಾಯ, ರೈತ ಎಂಬ ಟಾಪಿಕ್ ಬಂದಾಗ ನಮ್ಮ ಅನಿಸಿಕೆ ಏನೆಂದರೆ, ಕೃಷಿ ಕಾರ್ಯ ತುಂಬ ಕಷ್ಟಕರವಾದದ್ದು, ಅವರಲ್ಲಿ ಹೆಚ್ಚಿನವರು ಬಡವರು ಹಾಗೂ ಕೃಷಿ ಕೆಲಸದಲ್ಲಿ ಲಾಭಕ್ಕಿಂತ ನಷ್ಟನೇ ಹೆಚ್ಚು. ಈ ವಿಡಿಯೋದಲ್ಲಿ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು, ಅವರಿಗೆ ಆಗುತ್ತಿರುವ ಮೋಸ ಹಾಗೂ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಯೋಣ. ಸುಮಾರು 60% ರೈತರು ಮಳೆ ನೀರಿಗೆ ಅವಲಂಬಿತರಾಗಿದ್ದಾರೆ. ಬರಗಾಲ, ಪ್ರವಾಹಗಳು ಅಥವಾ ಕಡಿಮೆ ಮಳೆಯ ಕಾರಣದಿಂದಾಗಿ ನೀರಾವರಿಯನ್ನು ನಿರ್ವಹಿಸುವುದು ಕಷ್ಟಕರವಾಗಿರುತ್ತೆ. ಹೆಚ್ಚಿನ ಇಳುವರಿ ಪಡೆಯಲು ಕೃಷಿಯಲ್ಲಿ ಬಳಸುವ ಬೀಜದ ಗುಣಮಟ್ಟ ಅತ್ಯಗತ್ಯ. ಹೈ ಕ್ವಾಲಿಟಿ ಬೀಜ ಮತ್ತು ಫರ್ಟಿಲೈಸರ್ಸ್ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಮಾಡುವುದರಿಂದ ರೈತರಿಗೆ ಖರೀದಿಸಲು ಆಗಲ್ಲ. ಬೆಳೆಗೆ ತಕ್ಕಂತೆ ಫರ್ಟಿಲೈಸರ್ಸ್ ಹೊಡಿಲಿಲ್ಲ ಅಂದರೆ ಬೆಳೆದ ಬೆಳೆ ಕ್ರಿಮಿಕೀಟಗಳ ಪಾಲಾಗುತ್ತೆ. ರಸ್ತೆ, ವಾಹನ ಮತ್ತು ಹಣದ ಕೊರತೆಯಿಂದಾಗಿ ರೈತರು ತಾವು ಬೆಳೆದ ಬೆಳೆಯನ್ನು ಮಾರುಕಟ್ಟೆಗೆ ಸಾಗಿಸಲು ಕಷ್ಟಪಡುತ್ತಾರೆ. ಹೆಚ್ಚಿನ ಡಿಮ್ಯಾಂಡ್ ಇರುವ ಸ್ಥಳಕ್ಕೆ ಸಾಗಿಸಲು ಆಗದೆ ಕಡಿಮೆ ಬೆಲೆಗೆ ಮಾರಾಟ ಮಾಡಬೇಕಾಗುತ್ತೆ. ಉತ್ತಮ ಟೆಕ್ನಾಲಜಿ, ಮಷಿನ್ಗಳನ್ನು ಖರೀದಿ ಮಾಡಲು ಹಣದ ಕೊರತೆಯಿಂದಾಗಿ ಪುವರ್ ಕ್ವಾಲಿಟಿ ಅಗ್ರಿಕಲ್ಚರಲ್ ಪ್ರೊಡ್ಯೂಸನ್ನು ಮಾಡ್ತಾರೆ. ತಾವು ಬೆಳೆದ ಬೆಳೆಗೆ ಮಾರ್ಕೆಟ್ನಲ್ಲಿ ತಕ್ಕ ಬೆಲೆ ಸಿಗುವುದಿಲ್ಲ. ರೈತರಿಗೆ ತಮ್ಮ ಬೆಲೆಯ ವ್ಯಾಲ್ಯೂ ಅಡಿಷನ್ ಮಾಡೋಕ್ಕಾಗಲ್ಲ. ಅಂದರೆ ಮಧ್ಯವರ್ತಿಗಳು ರೈತರಿಂದ ಒಂದು ಜೋಳಕ್ಕೆ 7 ರಿಂದ 10 ರೂಪಾಯಿಗೆ ತಗೊಂಡ್ರೆ ಜನರಿಗೆ 20 ರಿಂದ 30ಕ್ಕೆ ಮಾರಾಟ ಮಾಡ್ತಾರೆ. ಇಲ್ಲಿ ಹೆಚ್ಚಿನ ಲಾಭ ಮಿಡಲ್ ಮ್ಯಾನ್ಗೆ ಸೇರುತ್ತೆ. ಬೆಳೆ ನಾಶ ಆಗಿ ಬ್ಯಾಂಕ್ನಲ್ಲಿ ತಗೊಂಡಿರೋ ಲೋನ್ನ ಸಮಯಕ್ಕೆ ಸರಿಯಾಗಿ ತೀರಿಸೋಕ್ಕಾಗದೆ ಕೊನೆಗೆ ಆತ್ಮಹತ್ಯೆ ಮಾಡ್ಕೋತಾರೆ. ಅಭಿವೃದ್ಧಿ, ನಾಗರಿಕತೆ ಎಂಬ ಹೆಸರುಗಳಲ್ಲಿ ಸರ್ಕಾರ ಹಾಗೂ ಉದ್ಯಮಿಗಳು ರೈತರ ಬಳಿ ಇರುವ ಜಮೀನನ್ನು ಖರೀದಿ ಮಾಡ್ತಿದ್ದಾರೆ. ರೈತರು ದುಡ್ಡಿನ ಆಸೆಗೆ ಮಾರಿಬಿಡ್ತಾರೆ. ಮೊದಲಿನಿಂದಲೂ ರೈತರಿಗೆ ಎಲ್ಲ ಕಡೆಯಿಂದ ಮೋಸ ಆಗ್ತಾನೇ ಇದೆ. ಈ ಸಮಸ್ಯೆಗಳನ್ನು ನಾವು ಚಿಕ್ಕ ವಯಸ್ಸಿನಿಂದ ಟೆಕ್ಸ್ಟ್ ಬುಕ್ನಲ್ಲಿ ಓದಿರ್ತೀವಿ. ಆದರೆ ನಮ್ಮ ಈ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಎಲ್ಲೂ ಕೊಟ್ಟಿಲ್ಲ. ಸರ್ಕಾರ ರೈತರಿಗೆ ಸಪೋರ್ಟ್ ಮಾಡಬೇಕು. ಮಾರ್ಕೆಟ್ನ ಒಂದು ಸಿಸ್ಟಮ್ ಸರ್ಕಾರ ಚೇಂಜ್ ಮಾಡಿದರೆ ಮಾತ್ರ ರೈತರಿಗೆ ಒಳ್ಳೆಯದು ಅಂತ ಅಂದ್ಕೊಂಡ್ರೆ ಅದು ನಮ್ಮ ತಪ್ಪು ತಿಳುವಳಿಕೆ. ಆಲ್ಮೋಸ್ಟ್ ಎಲ್ಲ ರಾಜಕಾರಣಿಗಳು ಲಾಭ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ, ಹಾಗೆ ಯಾವ ಬದಲಾವಣೆಯನ್ನು ತರೋಲ್ಲ. ಸರ್ಕಾರ ಬದಲಾಗುತ್ತಲೇ ಇರುತ್ತೆ ವಿನಃ ರೈತರ ಕಷ್ಟಕ್ಕೆ ಪರಿಹಾರ ಅಂತೂ ಸಿಗಲ್ಲ. ಇಲ್ಲಿ ಸರ್ಕಾರ ಏನು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ರೈತರು ಏನು ಮಾಡಿದ್ರೆ ಒಳ್ಳೆಯದು ಅಂತ ತಿಳಿಯೋಣ. ಕೃಷಿ ಕಾರ್ಯ ಅಂದರೆ ಬರೀ ಬೆಳೆ ಬೆಳೆದು ಬಂದಿದ್ದ ಆದಾಯದಲ್ಲಿ ತೃಪ್ತಿಕರವಾಗಿರೋದಲ್ಲ. ಕೃಷಿಯಿಂದಾನೇ ಸ್ಟಾರ್ಟಪ್ಸ್ ಅಂದರೆ ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡೋದ್ರ ಬಗ್ಗೆ ನಮ್ಮ ರೈತರು ಆಲೋಚನೆ ಮಾಡಬೇಕು. ಡ್ರ್ಯಾಗನ್ ಫ್ರೂಟಿಂದ ಜಾಮ್ ಮಾಡೋದಾಗಲಿ, ರೋಸಿಂದ ಪರ್ಫ್ಯೂಮ್, ಗುಲ್ಕನ್, ರೋಸ್ ವಾಟರ್ ಮಾಡೋದಾಗಲಿ ಹಾಗೂ ನುಗ್ಗೆ ಸೊಪ್ಪಿನಿಂದ ಔಷಧಿ ಮಾಡೋದು, ಹೀಗೆ ಪ್ರತಿ ರೈತ ಬೆಳೆ ಬೆಳೆಯೋದ್ರ ಜೊತೆಗೆ ಬಿಸ್ನೆಸ್ ಐಡಿಯಾಸನ್ನು ಅವಲಂಬಿಸಬೇಕು. ಬರೀ ಬೆಳೆ ಬೆಳೆದು ಸುಮ್ಮನಾಗಬಾರ್ದು, ಅದನ್ನು ತಾವೇ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಮಾರ್ಕೆಟ್ ಲಿಂಕೇಜ್ನ ಮಾಡ್ಕೋಬೇಕು. ಯಾವ ಬೆಳೆಗೆ ಎಷ್ಟು ಡಿಮ್ಯಾಂಡ್ ಇದೆ, ಯಾವ ಜಾಗದಲ್ಲಿ ಮಾರಾಟ ಮಾಡಿದರೆ ಸೂಕ್ತ ಎಂದು ತಿಳಿಬೇಕು. ಬೆಳೆದ ಬೆಳೆಯನ್ನು ಬರೀ APMC, ರಿಲಯನ್ಸ್ ಮಾರ್ಕೆಟ್ನಲ್ಲಿ ಹಾಕಬೇಕು ಅಂತ ರೂಲ್ಸ್ ಏನಿಲ್ವಲ್ಲ. ಸುತ್ತಮುತ್ತ ಇರುವ ಅಪಾರ್ಟ್ಮೆಂಟ್ ಲೇಔಟ್ಗಳಲ್ಲಿ ಮಾರಾಟ ಮಾಡಬಹುದು. ಇದರಿಂದ ರೈತರು ಮಧ್ಯವರ್ತಿಗಳ ಸಂಪರ್ಕ ಇಲ್ಲದೆ ಹೆಚ್ಚಿನ ಲಾಭ ಪಡೆಯಬಹುದು ಹಾಗೂ ಗ್ರಾಹಕರಿಗೂ ಫ್ರೆಶ್ ಮತ್ತು ಕಡಿಮೆ ಬೆಲೆಗೆ ತರಕಾರಿ ಸಿಗುತ್ತೆ. ರೈತರಿಗೆ ಎಜುಕೇಷನ್ ಕೊರತೆಯಿಂದಾಗಿ ಯಾವ ಮಣ್ಣಲ್ಲಿ ಯಾವ ಬೆಳೆ ಬೆಳಿಬೇಕು, ಯಾವ ಬೆಳೆ ಬೆಳೆದರೆ ಸೂಕ್ತ, ಯಾವ ವಾತಾವರಣಕ್ಕೆ ಯಾವ ಬೆಳೆ ಒಳ್ಳೆಯದು ಹಾಗೂ ಮಾಡರ್ನ್ ಟೆಕ್ನಾಲಜಿ ಅರಿವಿಲ್ಲದೆ ಅವರು ಮೊದಲಿನಿಂದಲೂ ಸಾಂಪ್ರದಾಯಿಕವಾಗಿ ಯಾವ ಬೆಳೆ ಬೆಳೀತಾ ಇದ್ರೋ ಅದನ್ನೇ ಫಾಲೋ ಮಾಡ್ತಿದ್ದಾರೆ. ತಿಳಿದಿರುವವರು ಕ್ಯಾಂಪ್ಗಳ ಮೂಲಕ ಸಾಯಿಲ್ ಟೆಸ್ಟ್ ಮಾಡಿಸಿ ರೈತರನ್ನು ಎಜುಕೇಟ್ ಮಾಡಬೇಕು. ರೈತ ಸಂಘ ಕೇವಲ ಪ್ರತಿಭಟನೆ ಮಾಡೋಕೆ ಮಾತ್ರ ಅಲ್ಲ, ಇಂತಹ ವಿಚಾರಗಳನ್ನು ಕುರಿತು ಚರ್ಚಿಸಬೇಕು. ನಮ್ಮ ಹೈಸ್ಕೂಲ್ PUನಲ್ಲಿ ಎಲ್ಲೂ ಕೃಷಿ ಬಗ್ಗೆ ಹೇಳ್ಕೊಟ್ಟಿಲ್ಲ. ಅಗ್ರಿಕಲ್ಚರ್ ಬಗ್ಗೆ ಒಂದು ಬೇಸಿಕ್ ನಾಲೆಡ್ಜನ್ನು ಮೊದಲಿನಿಂದಲೇ ಪ್ರತಿ ವಿದ್ಯಾರ್ಥಿಗೂ ತಿಳಿಸಬೇಕು. ಕೃಷಿ ಅನ್ನುವುದು ಅರ್ಧ ಎಕರೆ ಇರಲಿ 20 ಎಕರೆ ಇರಲಿ ಎಲ್ಲರೂ ಮಾಡುವಂಥದ್ದು. ಕೃಷಿಗಳಿಗೆ ಸಂಬಂಧಪಟ್ಟ ಡಿಗ್ರಿಗಳು ಜಾಸ್ತಿ ಆಗಬೇಕು. ಇದಕ್ಕೆ ಮಾಡರ್ನ್ ಫಾರ್ಮರ್ಸ್ ಜಾಸ್ತಿ ಆಗಬೇಕು. ಹಿರಿಯರ ಅನುಭವ ಪಡೆದು ಈಗಿನ ಟೆಕ್ನಾಲಜಿ ತಿಳಿದಿದ್ರೆ ಇದರಷ್ಟು ಲಾಭಕರ ವೃತ್ತಿ ಮತ್ತೊಂದಿಲ್ಲ. ಈಗಿನ ಯೂತ್ಸ್ಗೆ ಕೇವಲ ಇಂಜಿನಿಯರಿಂಗ್, ಮೆಡಿಕಲ್, ಆರ್ಕಿಟೆಕ್ಚರ್ ಅಷ್ಟೇ ಪ್ರೊಫೆಷನ್ ಆಗಿ ಕಾಣಿಸುತ್ತೆ. ಆದರೆ ಅಗ್ರಿಕಲ್ಚರ್ನೇ ಬಿಸ್ನೆಸ್ ಆಗಿ ಮಾಡ್ಕೊಳ್ಳೋದು ಕೆಲವರಿಗೆ ಮಾತ್ರ ಗೊತ್ತು. ಯಾರ ಕೈ ಕೆಳಗೂ ದುಡಿಯದೆ ರಾಜನಂತೆ ದುಡಿಯೋ ಏಕೈಕ ದುಡಿಮೆ ಅಂದರೆ ಅದು ವ್ಯವಸಾಯ. ಪ್ರತಿದಿನ ದುಡಿಯೋ ಹಂಗಿಲ್ಲ. ಅಗ್ರಿಕಲ್ಚರ್ ಜೊತೆನೇ ಬೇರೆ ಕೆಲಸನೂ ಮಾಡ್ಕೋಬಹುದು.